ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಭುಗಿಲೆದ್ದಿದೆ. ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು, ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಇತ್ತ ಬಿಎಸ್ವೈ ನಿವಾಸದಲ್ಲಿ ಮೀಟಿಂಗ್ ನಡೆದರೆ ಅತ್ತ ಬಸವನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ದೌಡಾಯಿಸಿದ್ದಾರೆ. ಇನ್ನು ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆದಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಕೆಂಡ ಕಾರಿದ್ದಾರೆ. ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಇವತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಪಕ್ಷಕ್ಕಂತೂ ಒಳ್ಳೆಯದಾಗೋದಿಲ್ಲ. ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋತಂತ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ಕೇವಲ 3 ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಭಾಳ ನೊಂದಿದ್ದಾರೆ ಆ ಫಲಿತಾಂಶದ. ವಕ್ಫ್ ಬೋರ್ಡ್ ಸಮಾಜದ ಏಳಿಗೆಗೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಯತ್ನಾಳ್ರ ಹೋರಾಟದ ಬಳಿಕ ಇದು ಅನಾಹುತ ಇದೆ ಅನ್ನೋದು ಗೊತ್ತಾಗಿದೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಈ ಬಗ್ಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಕೂಡ ವಕ್ಫ್ದಿಂದ ಸಾಕಷ್ಟು ಅನಾಹುತಗಳಾಗಿದೆ. ಇನ್ನು ವಕ್ಫ್ ವಿರುದ್ಧ ಮೊದಲ ಹಂತದ ಪ್ರತಿಭಟನೆ ಕೊನೆಯಾಗ್ತಾ ಇದೆ. 2ನೇ ಹಂತದ ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡ್ತೇವೆ. 2ನೇ ಹಂತದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕರಾಳ ವಕ್ಫ್ ಕಾನೂನು ಬಗ್ಗೆ ಹೋರಾಟ ಮಾಡ್ತೇವೆ. ಬರುವ ದಿನಗಳಲ್ಲಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೇವೆ. ಹಾಗೆ ಸಮಾವೇಶಕ್ಕೆ 1 ಕೋಟಿ ಅನುದಾನ ಕೊಡ್ತೇವೆ ಅಂತ ರಮೇಶ್ ಜಾರಕಿಹೊಳಿ ವಾಗ್ದಾನ ಮಾಡಿದ್ದಾರೆ. ಇದು ವಕ್ಫ್ ಬಗ್ಗೆ ಎಷ್ಟು ಕೆಟ್ಟ ಕರಾಳ ಕಾನೂನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ವಕ್ಫ್ ಅಂದರೆ ನಾವು ಒಂದು ಮುಸಲ್ಮಾನರ ಒಂದು ಸಮಾಜದ ಏಳಿಗೆಗಾಗಿ ವಕ್ಫ್ ಇರಬೇಕಂತ ನಮ್ಮ ತಲೆಯಲ್ಲಿತ್ತು. ಯಾವಾಗಪ್ಪ ನಮ್ಮ ಯತ್ನಾಳವರು ಮೊದಲು ಪ್ರಾರಂಭ ಮಾಡಿದ್ರು, ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು, ನಾವು ಹಂತ ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ಯತ್ನಾಳವರು ಮೊದಲಿಂದ. ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶದ ಮಾತಿನ ನಡುವೆ ಚಂದ್ರಶೇಖರನಾಥ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದು, ಈ ಹೇಳಿಕೆ ಭಾರಿ ವಿವಾದ ಸೃಷ್ಟಿಯಾದ ಕಾರಣ ಕ್ಷಮೆ ಕೂಡ ಕೇಳಿದ್ದಾರೆ. ಆದರೆ ಶ್ರೀಗಳ ವಿರುದ್ಧ ಉಪಾರಪೇಟೆ ಠಾಣೆಯಲ್ಲಿ ನವೆಂಬರ್ 27ರಂದು ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಶ್ರೀಗಳಿಗೆ ನೋಟಿಸ್ ನೀಡಲಾಗಿದೆ. ಬಿಎಸ್ಎಸ್ಎಸ್ 35(3) ಅಡಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಆದರೆ ಆರೋಗ್ಯ ಸರಿಯಿಲ್ಲದ ಕಾರಣ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರನಾಥ ಶ್ರೀಗಳು ಹೇಳಿದ್ದಾರೆ. ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಅಂದರೆ ಅವರೇ ಇಲ್ಲೇ ಬರಬೇಕು ಸ್ವಾಮೀಜಿ, ಏನಾದರೂ ಪೊಲೀಸರು? ಅದು ಕಾನೂನು ಹೇಗಿದೆ ಗೊತ್ತು. ನಮ್ಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನಾವು ಮನಗಿದ್ದು. ಜೆಡಿಎಸ್ ಭದ್ರಕೋಟೆಯಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸುವ ಮೂಲಕ ಎದುರಾಳಿಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ಸಜ್ಜಾಗಿದ್ದ ಸಿಎಂ ಪ್ಲಾನ್ ಉಲ್ಟಾ ಆಗಿದೆ. ಹಾಸನದಲ್ಲಿ ಸಿದ್ದು ಆಪ್ತರು ಬೃಹತ್ ಸಮಾವೇಶ ನಡೆಸುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಆದರೆ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿರೋ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನೇತೃತ್ವದಲ್ಲೇ ಸಮಾವೇಶ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಇಂದು ಹಾಸನಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದು, ಸಮಾವೇಶದ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಸಿದ್ಧತೆಯನ್ನ ಕುರಿತು ಖುದ್ದು ಡಿಕೆ ಶಿವಕುಮಾರ್ ಪರಿಶೀಲನೆಯನ್ನ ಮಾಡಿ ಸಭೆ ನಡೆಸುವ ಸಾಧ್ಯತೆ ಕೂಡ ಇದೆ. ನಾನು ಮತ್ತು ನಮ್ಮ ಕೆಪಿಸಿಸಿಯ ತಂಡ ಹಾಸನಗೂ ಭೇಟಿಯನ್ನು ಅಷ್ಟರೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಮಂತ್ರಿ ಸ್ಥಾನಕ್ಕೆ ನಾನು ಅರ್ಹನಿದ್ದೇನೆ, ಮಂತ್ರಿ ಸ್ಥಾನ ಬೇಕೆಂಬುದು ನಮ್ಮ ಜಿಲ್ಲೆಯ ಜನರ ನೋವಾಗಿದೆ ಎನ್ನುವ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷಿಯನ್ನು ಬಯಕೆಯನ್ನ ಮಾಲೂರು ಶಾಸಕ ಕೆವೈ ನಂಜೇಗೌಡ ಬಿಚ್ಚಿಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನಕ್ಕಾಗಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಒತ್ತಾಯ ಮಾಡಿದ್ದಾರೆ. ಕೋಲಾರ ಜಿಲ್ಲೆಗೆ ಈ ಬಾರಿ ಮಂತ್ರಿ ಸ್ಥಾನ ನೀಡಲೇಬೇಕು. ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಶಾಸಕರಿದ್ದೀವಿ, ಒಬ್ಬರಿಗೆ ಮಂತ್ರಿ ಸ್ಥಾನ ಬೇಕು. ನಾನು ಮಂತ್ರಿ ಸ್ಥಾನಕ್ಕೆ ಅರ್ಹನಿದ್ದೇನೆ. ಸದ್ಯ ಮಂತ್ರಿ ಸ್ಥಾನ ನೀಡುವಂತೆ ನಾನು ಮನವಿ ಮಾಡಿದ್ದೇನೆ ಅಂತ ಮಾಲೂರು ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಮಂತ್ರಿ ಮಂಡಲ ಇದೆ, ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮೆಲ್ಲರ ಒತ್ತಡ 4 ಜನ ಶಾಸಕರುಗಳು ಸೇರಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ 4 ಜನ ಕಾಂಗ್ರೆಸ್ ಗೆದ್ದಿದ್ದೀವಿ. ಆದರೂ ಸಹಿತ ಮಂತ್ರಿಗಿರಿ ಇಲ್ಲ. ನಾನು ಕೂಡ ಅರ್ಹತೆ ಇದ್ದೀನಿ, ನಾನು ಕೂಡ ಕೇಳಿದ್ದೇನೆ. ಬಂಗಾರಪೇಟೆ ಎಮ್.ಎಲ್.ಎ ನಾರಾಯಣಸ್ವಾಮಿ ಕೇಳಿದ್ದಾರೆ, ಮತ್ತು ಕೋಲಾರ ಎಮ್.ಎಲ್.ಎ ಮಂಜಣ್ಣವರು ಕೇಳಿದ್ದಾರೆ, ರೂಪನೂ ಕೇಳಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೊಳಿಸಿದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಬ್ರಿಟನ್ನಲ್ಲಿ ಹಾಡಿ ಹೊಗಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಜೀವನಕ್ಕೆ ಹೇಗೆ ಆಧಾರ ಸ್ತಂಭವಾಗಿವೆ ಎಂಬುದನ್ನು ವಿವರಣೆ ಮಾಡಿದ್ದಾರೆ. ಇನ್ನು ಬ್ರಿಟನ್ನ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ನಡೆದ ಇಂಡೋ ಯುರೋಪಿಯನ್ ಹೂಡಿಕೆ ಸಮ್ಮೇಳನದಲ್ಲಿ ಮುಖ್ಯ ಭಾಷಣಕಾರರಾಗಿ ಸಚಿವ ಲಾರ್ಡ್ ಮಾತನಾಡಿ, ರಾಜ್ಯದ ಗ್ಯಾರಂಟಿ ಯೋಜನೆಯ ಬಗ್ಗೆ ದೇಶದ ವಿವಿಧ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಿವೆ. ಈ ಯೋಜನೆಗಳು ವಿಶ್ವದ ಗಮನ ಸೆಳೆದಿದೆ ಎಂದಿದ್ದಾರೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರ ಪ್ರತಿ ವರ್ಷಕ್ಕೆ $12 ಬಿಲಿಯನ್ ವ್ಯಯಿಸುತ್ತಾ ಇದೆ. ಈ ಮೊತ್ತದಲ್ಲಿ ಜನರಿಗೆ ಸಾಮಾಜಿಕ ಸೇವಾ ಭದ್ರತಾ ಯೋಜನೆಗಳನ್ನು ನೀಡ್ತಾ ಇದ್ದೇವೆ. ಇದರಿಂದ ನಮ್ಮ GDP ವೃದ್ಧಿಸಿದೆ. ಇದೊಂದು ಅಭೂತಪೂರ್ವ ಯೋಜನೆಯಾಗಿದ್ದು ಇಡೀ ವಿಶ್ವವೇ ಇಂತಹದರ ಬಗ್ಗೆ ಗಮನ ಹರಿಸಬಹುದು ಅಂತ ಲಾಟ್ ಹೇಳಿದ್ದಾರೆ. ತಮ್ಮ ಚಿತ್ರ ಮ್ಯಾಕ್ಸ್ ಬಗ್ಗೆ ಮಾತನಾಡುವಾಗ ಅಮ್ಮನನ್ನ ನೆನೆದ್ರು. ಮ್ಯಾಕ್ಸ್ ನೋಡಬೇಕು ಅಂತ ಅಮ್ಮ ಆಸೆ ಪಟ್ಟಿದ್ರು, ಆದರೆ ಅಮ್ಮ ಕೇಳಿದಾಗ ರಿಲೀಸ್ ಮಾಡಿಲ್ಲ ಅನ್ನೋ ಕೊರಗು ಇದೆ ಅಂತ ಹೇಳಿದ್ದಾರೆ. ಇನ್ನು ಶೂಟಿಂಗ್ ಮುಗಿದ ಮೇಲೆ ಆಗಾಗ ಸಣ್ಣ ತುಣುಕುಗಳನ್ನು ಅಮ್ಮನಿಗೆ ತೋರಿಸ್ತಾ ಇದೆ. ಶೂಟಿಂಗ್ ಮುಗಿತು ಅಲ್ವಾ, ರಿಲೀಸ್ ಮಾಡು ಅಂತ ಅಮ್ಮ ಸಹ ಹೇಳ್ತಾ ಇದ್ರು, ಆದರೆ ಅಮ್ಮ ಕೇಳಿದಾಗ ರಿಲೀಸ್ ಮಾಡಿಲ್ಲ ಅನ್ನೋ ಕೊರಗಿದೆ ನನಗೆ. ಹೀಗಾಗಿ ಈ ಸಿನಿಮಾ ನನಗೆ, ನನ್ನ ಫ್ಯಾಮಿಲಿಗೆ ತುಂಬಾ ಸ್ಪೆಷಲ್ ಅಂತ ಸುದೀಪ್ ವೇದಿಕೆ ಮೇಲೆ ಅಮ್ಮನನ್ನ ನೆನೆಸ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಸಮಾವೇಶದಲ್ಲಿ ಶಾಸಕ ಅರವಿಂದ ಲಿಂಬಾವಳಿ ವಕ್ಫ್ ವಿರುದ್ಧ ಗುಡುಗಿದ್ದಾರೆ. ವಕ್ಫ್ ಹಟಾವೋ ದೇಶ ಬಚಾವೋ ಎಂದು ಘೋಷಣೆಯನ್ನ ಕೂಗಿ ಸಮಾವೇಶದಲ್ಲಿ ಮಾತನ್ನ ಆರಂಭಿಸಿದ ಶಾಸಕ ಅರವಿಂದ ಲಿಂಬಾವಳಿ, ವಕ್ಫ್ ಎನ್ನುವುದು ದೇಶಕ್ಕೆ ಕ್ಯಾನ್ಸರ್ ಇದ್ದಂತೆ. ಈ ರೋಗಕ್ಕೆ ಮದ್ದು ಕೊಡಲಿಕ್ಕೆ ವಿಜಯಪುರದಲ್ಲಿ ಯತ್ನಾಳ್ ಹೋರಾಟವನ್ನ ಕೈಗೊಂಡಿದ್ದಾರೆ. ಈ ಹೋರಾಟ ಯಾವುದೇ ಚುನಾವಣೆ ಗೆಲ್ಲೋದಕ್ಕೆ ಅಲ್ಲ, ರೈತರನ್ನ ಉಳಿಸೋದಕ್ಕೆ ಅಂತ ಶಾಸಕ ಅರವಿಂದ ಲಿಂಬಾವಳಿ ತಿಳಿಸಿದ್ದಾರೆ. ಪಾಟೀಲ್ ಯತ್ನಾಳ್ ಅವರು ಧರಣಿ ಆದಮೇಲೆ ಯಾವುದೇ ಕಾರಣಕ್ಕೂ ರೈತರ ಜಮೀನಲ್ಲಿರುವಂಥ ಆಸ್ತಿಯನ್ನು ನಾವು ಹೊಡೆಯಕ್ಕೆ ಬಿಡಲ್ಲ. RTCಯಲ್ಲಿದ್ದರೆ, ಉತ್ತಾರದಲ್ಲಿದ್ದರೆ ಅದನ್ನು ತೆಗೆದುಹಾಕ್ತೀವಿ. ಒಂದು ಕಡೆ ತೆಗೆದುಹಾಕಿಲ್ರಿ, ಇನ್ನೂ ಒಂದು ಕಡೆ ತೆಗೆದುಹಾಕಿಲ್ಲ. ಅದಕ್ಕೆ ನಾನು ಪಕ್ಷದಲ್ಲಿ ಇರುವಂಥ ಪದಾಧಿಕಾರಿಗಳಿಗೂ ವಿನಂತಿ ಮಾಡ್ಕೋತೀನಿ, ಜನ ನಮ್ಮ ಜೊತೆಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಯತ್ನಾಳ್ ಅವ್ರ ಜೊತೆಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ನೇತೃತ್ವದ ಹೋರಾಟಕ್ಕೆ ಬರೋಕ್ಕೆ ಶುರು ಮಾಡಿದ್ದಾರೆ. ಜನರ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲರೂ ನೀವು ಕೂಡ ಬಂದು ಹೋರಾಟದಲ್ಲಿ ಭಾಗವಹಿಸಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಧರಣಿ ಆದಮೇಲೆ ಯಾವುದೇ ಕಾರಣಕ್ಕೂ ಇನ್ನು ವಕ್ಫ್ ವಿರುದ್ಧ ಎರಡನೇ ಹಂತದ ಹೋರಾಟಕ್ಕೆ ಶಾಸಕ ಅರವಿಂದ ಲಿಂಬಾವಳಿ ಕೂಡ ಕೈ ಜೋಡಿಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದಾವಣಗೆರೆ ಸಮಾವೇಶಕ್ಕೆ 1 ಕೋಟಿ ಕೊಡೋದಾಗಿ ತಿಳಿಸಿದ್ದಾರೆ. ಸದ್ಯ ಸಾಹುಕಾರ್ ಮಾತಿಗೆ ಧ್ವನಿಗೂಡಿಸಿದ ಶಾಸಕ ಅರವಿಂದ್ ಲಿಂಬಾವಳಿ ದಾವಣಗೆರೆ ಸಮಾವೇಶಕ್ಕೆ ತಾವು ಕೂಡ 1 ಕೋಟಿ ಕೊಡುವ ಭರವಸೆಯನ್ನ ನೀಡಿದ್ದಾರೆ. ಒಟ್ಟಾರೆ ವಕ್ಫ್ ವಿರುದ್ಧ ರೆಬಲ್ಸ್ ನಾಯಕರು ಒಟ್ಟಾಗಿ ಹೋರಾಟವನ್ನ ಮಾಡೋ ಪಣವನ್ನ ತೊಟ್ಟಿದ್ದಾರೆ. 3 ದಿವಸದಲ್ಲಿ JPC ಅಧ್ಯಕ್ಷರನ್ನ ಭೇಟಿ ಮಾಡಿ ನಾವೆಲ್ಲ ಈಗೇನು ಮಾಹಿತಿಗಳು ಬಂದಿದೆ ಈ ಎಲ್ಲ ಮಾಹಿತಿಗಳನ್ನು ಅವರೊಂದಿಗೆ ಹಂಚಿಕೊಳ್ತೇವೆ. ಇದರ ಕೊನೆಯ ಭಾಗವಾಗಿ ಎಲ್ಲ ವಕ್ಫ್ ಬಾಧಿತರ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 1 ಕೋಟಿ ರೂಪಾಯಿ ಜನರಿಂದ ಸಂಗ್ರಹ ಮಾಡಿ, ಕಾರ್ಯಕರ್ತರ BJPಯಿಂದ ಸಂಗ್ರಹ ಮಾಡಿ